ಆತ್ಮೀಯರೇ, ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಈ ಕಾರ್ಯಕ್ರಮದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಈ ಆಗಸ್ಟ್ ತಿಂಗಳಿನಲ್ಲಿ ರಾಷ್ಟ್ರ ನಾಯಕರ ಗೌರವ ನಮನ ಮಾಲಿಕೆಯಲ್ಲಿ ರಾಷ್ಟ್ರ ನಾಯಕರ ಪರಿಚಯಿಸುವಂತಹ ಜೀವನ ಚರಿತ್ರೆಯನ್ನು ತಿಳಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ದಿನ ಆಗಸ್ಟ್ 12, 2026 ಬುಧವಾರದಂದು 147ನೇ ಸಾಹಿತ್ಯ ಕೃತಿಯಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ಪರಿಚಯಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೇನೆ. ಭಾರತ ಕಂಡಂತ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರಾಗಿರುವಂತಹ ಕ್ರಾಂತಿ ಪುರುಷ, ಸಂವಿಧಾನ ಶಿಲ್ಪಿ, ಭಾರತದ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆಯ ಪರಿಚಯ ಕೃತಿ. ಮಾರುತಿ ಬುಕ್ ಸೆಂಟರ್ ಗದಗ್ ಅವರು ಪ್ರಕಾಶಿಸಿರುವಂತಹ ಡಾಕ್ಟರ್ ಶೈಲಜಾ ಟಿ ಓಟ್ಕರ್ ಅವರು ಬರೆದಿರುವಂತಹ ಜೀವನ ಚರಿತ್ರೆ ಕೃತಿ ಇದಾಗಿದೆ. 2012ರಲ್ಲಿ ಪ್ರಕಟ ಆಗಿರುವಂತಹ ಕೃತಿ 148 ಪುಟಗಳನ್ನು ಒಳಗೊಂಡಿದ್ದು ₹100 ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಭಾರತದ ಕ್ರಾಂತಿ ಪುರುಷ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೇಳಿದಂತೆ, ಮಕ್ಕಳಿಗೆ ಧಾರ್ಮಿಕತೆಯನ್ನ ಬೋಧಿಸಬೇಡಿ, ಮೌಢ್ಯದ ಗುಲಾಮರಾಗುತ್ತಾರೆ. ಅವರಿಗೆ ಉತ್ತಮ ಶಿಕ್ಷಣ ಕೊಡಿ, ಮೌಢ್ಯದ ಗುಲಾಮಗಿರಿಯನ್ನು ಮೆಟ್ಟಿ ನಿಲ್ಲುತ್ತಾರೆ ಅನ್ನುವಂಥ ಮಾತಿನಂತೆ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸುವಂತಹ ನಿಟ್ಟಿನಲ್ಲಿ ಭಾರತದ ಒಂದು ಭವ್ಯ ಭವಿಷ್ಯವನ್ನ ಕಟ್ಟುವಂತ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಉಜ್ವಲ ಭವಿಷ್ಯವನ್ನ ನಿರ್ಮಿಸುವುದು, ಉತ್ತಮ ಶಿಕ್ಷಣವನ್ನ ನೀಡುವಂತಹ ಕಾಯಕ ಇಂದಿನ ದಿನಗಳಲ್ಲಿ ಆಗಬೇಕು ಅಂತ ಹೇಳುತ್ತಾ, ಆಶಯದೊಂದಿಗೆ ಅಂದಿನ ದಿನಗಳಲ್ಲಿ ಅಸ್ಪೃಶ್ಯತೆ ತಾಂಡವಾಡುತ್ತಿದ್ದಂಥ ದಿನಗಳಲ್ಲಿ, ಹಾಗೆ ಕುಡಿಯುವ ನೀರಿನ ಬೇರೆ ಕೆರೆ ಬಾವಿಗಳು ನಿಷಿದ್ಧವಾದಂತಹ ದಿನಗಳಲ್ಲಿ ಜನಿಸಿದಂತಹ ಅಂಬೇಡ್ಕರ್ ಅವರು ಮುಂದೆ ಒಂದು ಕ್ರಾಂತಿಯನ್ನ ಮಾಡುವ ಮೂಲಕ ಸಮಾನತೆಯ ಕನಸನ್ನ ಕಂಡು ಸಮಾನತೆಯನ್ನ ಜಾರಿಗೆ ತರುವ ನಿಟ್ಟಿನಲ್ಲಿ ಅವರು ಪಟ್ಟ ಪರಿಶ್ರಮ ಶ್ಲಾಘನೀಯವಾಗಿದ್ದು, ಅಂತಹ ನಾಯಕರ ಜೀವನ ಚರಿತ್ರೆಯನ್ನು ತಿಳಿಯೋಣ. ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 ಮಧ್ಯಪ್ರದೇಶದ ಮಾವು ಎಂಬಲ್ಲಿ ಜನಿಸ್ತಾರೆ. ತಂದೆ ರಾಮ್ಜಿಯವರು, ತಾಯಿ ಭೀಮಾಬಾಯಿ ಅವರು. ಅವರು 5 ಜನ ಮಕ್ಕಳಲ್ಲಿ 2 ಹೆಣ್ಣು ಮಕ್ಕಳು, 3 ಜನ ಗಂಡು ಮಕ್ಕಳು. ಕೊನೆಯವರೇ ಅಂಬೇಡ್ಕರ್ ಅವರು. 1894ರಲ್ಲಿ ತಂದೆ ಹುದ್ದೆಯಿಂದ ನಿವೃತ್ತರಾದ ನಂತರ ಅವರು ಸತಾರಾಕ್ಕೆ ಬಂದು ನೆಲೆಸ್ತಾರೆ. ಅಲ್ಲಿ ಅವರು ಅಂದಿನ ಪರಿಸ್ಥಿತಿಯಲ್ಲಿ ಅವರು ಮುಕ್ತವಾಗಿ ಸಾಮಾನ್ಯ ಜನರೊಂದಿಗೆ ಬೆರೆಯುವಂತಿರಲಿಲ್ಲ, ಕೆರೆ ಬಾವಿಗಳನ್ನು ಉಪಯೋಗಿಸಿಕೊಳ್ಳುವಂತಿಲ್ಲ. ಹಾಗೆ ಶಾಲೆಯಲ್ಲಿಯೂ ಸಹ ಹೊರಗಡೆ ಕುಳಿತುಕೊಂಡು ಕೇಳುವಂಥದ್ದು, ಇಲ್ಲ ಹಿಂದಿನ ಬೆಂಚ್ನಲ್ಲಿ ಕುಳಿತುಕೊಂಡು ಕೇಳುವಂಥದ್ದು, ಒಂದು ಅಸ್ಪೃಶ್ಯತೆ ತಾಂಡವಾಡುತ್ತಿತ್ತು. ಅತಿಯಾಗಿರುವಂಥ ಪದ್ಧತಿ ಆಚರಣೆಯಲ್ಲಿ ಅಂತಹ ಕಷ್ಟದ ಸಮಯದಲ್ಲಿಯೂ ಸಹ ಅವರು ಶಿಕ್ಷಣವನ್ನ ಪಡಿತಾರೆ. 1908ರಲ್ಲಿ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆಯನ್ನ ಪಡೆಯುತ್ತಾರೆ. ಹಾಗೆ 1909ರಲ್ಲಿ ಅರ್ಥಶಾಸ್ತ್ರ ಮತ್ತು ರಾಜಕೀಯ ಶಾಸ್ತ್ರದಲ್ಲಿ ಪದವಿಯನ್ನ ಮುಗಿಸ್ತಾರೆ. ಹಾಗೆ ಗಾಯಕ್ವಾಡ್ ಮಹಾರಾಜರಾದ ಸಹಜರಾವ್ ಅವರ ಒಂದು ಹೆಚ್ಚಿನ ಸಹಕಾರದಿಂದ, ಶಿಷ್ಯ ವೇತನದಿಂದ ಅವರು ವಿದೇಶಗಳಲ್ಲಿ ಸಹ ಶಿಕ್ಷಣವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಅವರಿಗೆ ಅವತ್ತಿನ ದಿನದಲ್ಲಿ ಅವರ ಗುರುಗಳಾಗಿರುವಂತಹ ಪೆಡೆಸೆ ಗುರುಗಳು ತುಂಬಾ ಸಹಕಾರವನ್ನ ನೀಡ್ತಾರೆ, ಪ್ರೋತ್ಸಾಹವನ್ನ ನೀಡ್ತಾರೆ. ಸ್ವಂತ ಮಗನ ರೀತಿ ಅವರನ್ನ ಪ್ರೋತ್ಸಾಹಿಸ್ತಾರೆ. ಒಂದು ದಿನ ಅವರು ತರಗತಿಗೆ ಮಳೆಯಲ್ಲಿ ತೋಸ್ಕೊಂಡು ಬಂದ್ಬಿಟ್ಟಿರ್ತಾರೆ. ಅವಾಗ ಪೆಡೆಸೆ ಗುರುಗಳು ಕೇಳ್ತಾರೆ, ಯಾಕಪ್ಪ ಮಳೆಗೆ ತೋಸ್ಕೊಂಡ್ ಬಂದಿ ಅಂತ. ಅವ್ರು ಹೇಳ್ತಾರೆ, ಇಲ್ಲ ಗುರುಗಳೇ, ಇವತ್ತು ಬಿಟ್ರೆ ಇವತ್ತಿನ ಪಾಠಗಳು ಹಿಂದೆ ಹೋಗ್ಬಿಡ್ತಾವ, ತಪ್ತವಲ್ಲ ಅಂತ ಅಂದಾಗ ಅವರು ತುಂಬಾ ಅವನ್ನ ಆಗ ಮಗುವನ್ನ ಅಪ್ಪಿಕೊಂಡು ಅವರು ಮುದ್ದಿಸ್ತಾರೆ. ಹಾಗೆ ಅವರು ತಮ್ಮ ಮಗನ ಬಟ್ಟೆಯನ್ನು ಕೊಟ್ಟು ಬದಲಾಯಿಸಲು ಹೇಳಿ ಅವರನ್ನ ನೆನೆಸ್ತಾರೆ. ಹಾಗೆ ಅವರು ಅಂಬೇಡ್ಕರ್ ಅವರು ಸಹ ಉನ್ನತ ಸ್ಥಾನವನ್ನ ತಲುಪಿದ್ರು ಸಹ ಗುರುಗಳನ್ನ ಕೃತಜ್ಞತಾ ಭಾವದಿಂದ ಸ್ಮರಿಸ್ತಾ ಇರ್ತಾರೆ. ಇಂಥ ಭೀಮಾಜಿ ಅವರು
ಕಷ್ಟದ ಸಮಯದಲ್ಲಿಯೂ ಸಹ ಅವರು ಶಿಕ್ಷಣವನ್ನ ಪಡೆಯುವುದರಲ್ಲಿ ಓದುವುದರಿಂದ ವಿಮುಖ ಆಗೋದಿಲ್ಲ. ಎಷ್ಟೇ ಅವಮಾನಗಳಾದರೂ ಸಹ ಕಷ್ಟದ ಸಂದರ್ಭದಲ್ಲಿ ಬಡತನದಲ್ಲಿಯೂ ಸಹ ಅವರು ತಮ್ಮ ಓದನ್ನ ಮುಂದುವರಿಸ್ತಾರೆ. ಮಹಾರಾಜರವರ ಒಂದು ಸಹಾಯಧನ ಶಿಷ್ಯ ವೇತನದ ಸಹಾಯದಿಂದ ಅವರು ಮುಂದೆ 1913 ಜುಲೈನಲ್ಲಿ ಅಮೆರಿಕದ ನ್ಯೂಯಾರ್ಕಿಗೆ ಪ್ರಯಾಣ ಬೆಳೆಸ್ತಾರೆ. ಜಾತಿ ವ್ಯವಸ್ಥೆ ಭಾರತದಲ್ಲಿ ಯಾವ ರೀತಿ ಜಾಸ್ತಿ ವ್ಯವಸ್ಥೆ ಇರುತ್ತೋ ಅದೇ ರೀತಿ ಅಮೆರಿಕದಲ್ಲಿ ಸಹ ಕಪ್ಪು ವರ್ಣ ಹಾಗೆ ಬಿಳಿ ವರ್ಣ ಅಂತೇಳಿ ವರ್ಣಭೇದ ನೀತಿಯನ್ನ ಅವರು ಅಲ್ಲಿಯೂ ಸಹ ಸಮಸ್ಯೆ ಇರುತ್ತೆ. ಭಾರತೀಯರ ಕಪ್ಪು ವರ್ಣದವರಿಗೆ ಬಹಳಷ್ಟು ಕಟ್ಟುಪಾಡುಗಳನ್ನ ಅಲ್ಲಿ ಇಟ್ಟಿರ್ತಾರೆ. ಅದೇ ರೀತಿ ಜಗತ್ತಿನ ಶ್ರೀಮಂತ ನಗರ ಅನ್ನುವಂಥ ನ್ಯೂಯಾರ್ಕ್ನಲ್ಲಿ ಅವರು ಉನ್ನತ ಶಿಕ್ಷಣಕ್ಕಾಗಿ ಹೋಗ್ತಾರೆ. ಅಲ್ಲಿ ಸಹ ಅಲ್ಲಿಯ ವಾತಾವರಣ ಮೊದಲು ಅಡ್ಜಸ್ಟ್ ಆಗೋದಿಲ್ಲ. ವಿಪರೀತ ಚಳಿ ಇರುವಂತ ವಾತಾವರಣದಲ್ಲಿ ಊಟದ ಸಮಸ್ಯೆ ಸಹ ಆಗತ್ತೆ. ಆದ್ರೂ ಸಹ ಅವರು ಮಿತ್ರ ಹೆಚ್ಚಾಗಿದ್ದ ಕಾಸ್ಮಾಪಾಲಿಟನ್ ಕ್ಲಬ್ಗೆ ಸೇರ್ಕೊಂತಾರೆ. ಅಲ್ಲಿ ಪರಮಾಪ್ತ ಗೆಳೆಯ ನವೆಲ್ ಬಾತ್ಯನ್ ಇರ್ತಾನೆ. ಅವ್ರ ಜೊತೆಗೆ ಲಿವಿಂಗ್ಸ್ಟನ್ ಹಾಲ್ನಲ್ಲಿ ಜೊತೆ ಆಗ್ತಾರೆ. ಅಲ್ಲಿ ತತ್ವಶಾಸ್ತ್ರ, ಸಮಾಜಶಾಸ್ತ್ರ, ಮಾನವಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದಲ್ಲಿ ಅವರು ತಮ್ಮ ವ್ಯಾಸಂಗ ವಿಷಯವನ್ನ ಆರಿಸಿಕೊಂಡು ಅದರಲ್ಲಿ ಸುದೀರ್ಘವಾದ ಅಧ್ಯಯನವನ್ನ ಮಾಡ್ತಾರೆ. ಅದೇ ರೀತಿ ಅವರು ಜನ ಬದುಕಿಗಾಗಿ ಅಧ್ಯಯನ ಮಾಡಿದರೆ, ಇವರು ಒಂದು ತಮ್ಮ ಜನರ ಸಮುದಾಯದ ಭಾರತವನ್ನ ಅಸ್ಪೃಶ್ಯತೆಯಿಂದ ವಿಮುಕ್ತಗೊಳಿಸುವಂಥದ್ದು ಹಾಗೂ ಜನರಲ್ಲಿ ಸಮಾನತೆಯನ್ನ ಜಾರಿಗೆ ತರಬೇಕನ್ನುವಂಥ ಆಶಯದೊಂದಿಗೆ ಅಧ್ಯಯನವನ್ನ ಮಾಡ್ತಾರೆ. ಕೇವಲ ಅವರು ಸಂಸಾರ ನಿರ್ವಹಣೆಗಾಗಿ ಸೀಮಿತವಾಗಿ ಅಧ್ಯಯನ ಮಾಡೋದಿಲ್ಲ. ಇಡೀ ಭಾರತವನ್ನೇ ತಮ್ಮ ಕುಟುಂಬ ಅನ್ನುವಂಥ ಪರಿಗಣನೆಗೆ ತೆಗೆದುಕೊಂಡು ಭಾರತದ ಅಭಿವೃದ್ಧಿಗಾಗಿ ಅವರು ತಮ್ಮ ಶಿಕ್ಷಣವನ್ನ ಪಡಿತಾರೆ. ಮುಂದೆ 1916 ಜೂನ್ನಲ್ಲಿ ಲಂಡನ್ನಿಗೆ ಪ್ರವಾಸವನ್ನ ಬೆಳೆಸ್ತಾರೆ. ಅಲ್ಲಿ ಅವಾಗ ಜಾಗತಿಕ ಯುದ್ಧದ ತೀವ್ರತೆಯನ್ನ ಪಡೆದುಕೊಂಡಿರ್ತತೆ. ಅಂತ ಸಮಯದಲ್ಲಿ ಅವರು ಶಿಕ್ಷಣವನ್ನ ಪಡಿತಾರೆ. ನಂತರ ಶಿಕ್ಷಣ ಪಡೆಯುವಂಥದ್ದಲ್ಲಿ ವಿದ್ಯಾರ್ಥಿ ವೇತನ ಅವಧಿ ಮುಕ್ತಾಯ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಅವರು ಪುನಃ ಭಾರತಕ್ಕೆ ಮರಳುತ್ತಾರೆ. ಆ ಸಂದರ್ಭದಲ್ಲಿ ಓಂ ಚಳವಳಿ ಅವ್ರದ್ದು ನಡೀತಾ ಇರ್ತದೆ ಭಾರತದಲ್ಲಿ. ನಂತರ ಅವರು 1917ರಲ್ಲಿ 2 ಬಾರಿ ಸಮ್ಮೇಳನಗಳು, ದಲಿತ ಸಾಹಿತ್ಯ ಸಮ್ಮೇಳನಗಳು ನಡೀತವೆ. ಮೊದಲನೇ ಸಮ್ಮೇಳನ ಚಂದಾವರ್ಕರ್ ಮುಖಂಡತ್ವದಲ್ಲಿ ನಡೀತದೆ. ಹಾಗೆ ಎರಡನೇ ಸಮ್ಮೇಳನಗಳ ಸಹ ನಡೀತದ. ಎರಡನೇ ಸಮ್ಮೇಳನ ಸಹ ಕೈಗೊಂಡಾಗ ಈ ಎರಡೂ ಸಮ್ಮೇಳನಗಳಲ್ಲಿ ಅಂಬೇಡ್ಕರ್ ಅವರು ಭಾಗವಹಿಸುವುದಿಲ್ಲ. ಕಾರಣ, ಸವರ್ಣೀಯರ ಜಾತಿಯವರು ಸಮ್ಮೇಳನಗಳನ್ನ ನಡೆಸ್ತಿರೋದು ಮುಖ್ಯ ಕಾರಣ ಆಗಿರುತ್ತೆ. ಹಾಗಾಗಿ ಅವರು ನಮ್ಮ ಪರವಾಗಿ ಯಾವುದೇ ನಿರ್ಣಯಗಳನ್ನ ತೆಗೆದುಕೊಳ್ಳಲ್ಲ ಅನ್ನುವಂಥ ಆಶಯದೊಂದಿಗೆ ಅವರು ಇದರೊಳಗೆ ಭಾಗವಹಿಸೋದಿಲ್ಲ. ಏಕೆಂದ್ರೆ ದಲಿತ ಸಮ್ಮೇಳನಗಳಲ್ಲಿ ಅವರು ನಂಬಿಕೆ ಆಗಲಿ ಪೂರ್ಣ ಮಟ್ಟದ ಸಕ್ರಿಯ ಹೋರಾಟಕ್ಕೆ ಸಜ್ಜುಗೊಳಿಸುವಂತಹ ಒಳ್ಳೆಯ ಸಮಯಕ್ಕಾಗಿ ಅವರು ಕಾಯ್ತಾ ಇರ್ತಾರೆ. ಮುಂದೆ ಭಾರತದಲ್ಲಿ ವಿಪರೀತವಾಗಿ ದಲಿತರು, ಅಸ್ಪೃಶ್ಯರು ಕೆರೆಗಳಲ್ಲಿ, ಬಾವಿಗಳಲ್ಲಿ ಕುಡಿಯುವ ನೀರಿಗೆ ಮುಕ್ತ ಅವಕಾಶವನ್ನ ಕೊಟ್ಟಿರೋದಿಲ್ಲ. ಹಾಗೂ ದೇವಸ್ಥಾನಗಳ ಪ್ರವೇಶಕ್ಕೂ ಸಹ ನಿರ್ಬಂಧವನ್ನ ಹೇರಿರುವಂತ ಸಂದರ್ಭಗಳಲ್ಲಿ ಸಾಹು ಮಹಾರಾಜರು ದಲಿತರ ಉದ್ಧಾರಕ್ಕಾಗಿ ಕಾರ್ಯಗಳನ್ನ ಮಾಡುವಲ್ಲಿ ಅವರು ತಮ್ಮನ್ನ ತೊಡಗಿಸಿಕೊಂಡಿರ್ತಾರೆ. ಅಂತ ಸಂದರ್ಭದಲ್ಲಿ ಲಂಡನ್ನಿನ ಸ್ನೇಹಿತ ಲಾರ್ಡ್ ಸಿಡನ್ ಹ್ಯಾಮ್ ಅವರ ಶಿಫಾರಸಿನ ಮೇರೆಗೆ ಬಾಂಬೆ ಸಿಡನ್ ಹ್ಯಾಮ್ ಕಾಲೇಜಿನ ಪ್ರೊಫೆಸರ್ ಆಗಿ ಅಂಬೇಡ್ಕರ್ ಅವರು ನೇಮಕಗೊಳ್ಳುತ್ತಾರೆ. ಹಾಗೆ ಅಂದಿನ ದಿನಗಳಲ್ಲಿ ಜನರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸುವುದಕ್ಕಾಗಿ ಮೂಕನಾಯಕ ಅನ್ನುವಂತ ಪತ್ರಿಕೆಯನ್ನ ಪ್ರಾರಂಭಿಸ್ತಾರೆ. ಮೂಕನಾಯಕ ಪಾಕ್ಷಿಕ ಪತ್ರಿಕೆಯನ್ನ 1919ರಲ್ಲಿ ಪ್ರಕಟಿಸ್ತಾರೆ. ಆ ಮೂಲಕ ಪತ್ರಿಕೆಯ ಗುರು ಉದ್ದೇಶಗಳನ್ನ ಬರೆಯುತ್ತಾ ಭಾರತ ದೇಶದಲ್ಲಿರುವಷ್ಟು ಸಾಮಾಜಿಕ ಅಸಮಾನತೆ, ಅಸ್ಪೃಶ್ಯತೆ ಬೇರೆಲ್ಲೂ ಇಲ್ಲ. ನಾವು ಹಿಂದೂ ಸಮಾಜವು ಏಣಿ ಮತ್ತು ಮೆಟ್ಟಿಲುಗಳಿಲ್ಲದ ಅನೇಕ ಮಹಡಿಗಳ ಗೋಪುರದಂತೆ ನಿರ್ಮಾಣವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ತಾನು ಹುಟ್ಟಿದ ಮಹಡಿಯಲ್ಲೇ ಬೆಳೆದು ಅಂತ್ಯದವರೆಗೂ ಅದೇ ಸ್ಥಿತಿಯಲ್ಲಿ ಇರಬೇಕು. ಹಾಗಾಗಿ ನಾವು ಪ್ರತಿಯೊಂದು ಮಹಡಿಯನ್ನ ಏರಬೇಕು. ಇಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವರಾಶಿಯಲ್ಲೂ ದೇವರ ಅಂಶವಿದೆ. ಅದನ್ನ ಪೋಷಿಸುತ್ತಲೇ ದಲಿತರನ್ನು ಹೀನಾಯವಾಗಿ ಅಸಹ್ಯಕರವಾಗಿ ಕಾಣುತ್ತಿರುವ ರೀತಿಯ ಬಗ್ಗೆ ನನಗೆ ಮರುಕವೆನಿಸುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಮತ್ತು ಅದರ ಬಗ್ಗೆ ಜಾಗೃತಿಗೊಳಿಸುವಂತಹ ಲೇಖನಗಳನ್ನ ಮೂಕನಾಯಕ ಪತ್ರಿಕೆಯಲ್ಲಿ ಬರೆಯಲು ಪ್ರಾರಂಭಿಸ್ತಾರೆ. ಹಾಗೆ ಕೊಲ್ಲಾಪುರ ಮಹಾರಾಜರವರ ವಿಶ್ವಾಸದಿಂದ 1920ರಲ್ಲಿ ಅಖಿಲ ಭಾರತ ಅಸ್ಪೃಶ್ಯರ
ಸಮ್ಮೇಳನವನ್ನು ನಾಗ್ಪುರದಲ್ಲಿ ನಡೀತಾಗುತ್ತೆ. ಕೊಲ್ಲಾಪುರದ ಸಾಹು ಮಹಾರಾಜರು ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುತ್ತಾರೆ. ಹಾಗೆ ಲಂಡನ್ನಿನಲ್ಲಿ ಅಂಬೇಡ್ಕರ್ ಅವರು ಪುನಃ ಶಿಕ್ಷಣವನ್ನ ಪಡೆಯಕ್ಕೆ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಶಿಕ್ಷಣವನ್ನ ಪಡೆದುಕೊಂಡು ಅಸ್ಪೃಶ್ಯರ ಜೀವನವನ್ನ ಹಸನುಗೊಳಿಸುವಂತಹ ನಿಟ್ಟಿನಲ್ಲಿ ಅವರು ತಮ್ಮ ಚಿಂತನೆಗಳನ್ನ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. 1923ರಲ್ಲಿ ಬ್ಯಾರಿಸ್ಟರ್ ಪದವಿಯನ್ನ ಪಡೆದುಕೊಂಡು ತಮ್ಮ ಸಮಸ್ಯೆಗಳನ್ನ ತೆಗೆದುಕೊಂಡು ಬರುವಂತ ಸಂದರ್ಭದಲ್ಲಿ ಜನರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತಾರೆ. ಹಾಗೆ ಹೊರದೇಶದ ನ್ಯಾಯವಾದಿಗಳ ವಾದದಲ್ಲಿ ಜಾಣರ ರೀತಿ ವಾದಗಳನ್ನ ಮಾಡಿ ತಮ್ಮ ಪ್ರೌಢಿಮೆಯನ್ನ ತೋರಿಸ್ತಾರೆ. ಅದು ಬಹಳಷ್ಟು ಜನರಿಗೆ ಮೆಚ್ಚುಗೆ ಆಗುತ್ತೆ. ಹಾಗೆ ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ ಮೆಚ್ಚುಗೆ ಆದರೆ ಕೆಲವೊಬ್ಬರಿಗೆ ಹೊಟ್ಟೆ ಕಿಚ್ಚು ಹಾಗೂ ಅಸೂಯೆ, ಅವರನ್ನ ಹೇಗಾದರೂ ದಬ್ಬಾಳಿಕೆ ಮಾಡುವ ಮೂಲಕ ಅವರನ್ನ ಕೆಲಸವನ್ನ ಅಡ್ಡಿಪಡಿಸುವಂತ ಕೆಲಸಗಳನ್ನ ಬಹಳಷ್ಟು ಜನ ಕೆಲವೊಬ್ರು ಮಾಡ್ತಿದ್ರು. ಆದ್ರೂ ಸಹ ಅಂಬೇಡ್ಕರ್ ಅವರ ಪರವಾಗಿ ಸಹ ಬಹಳಷ್ಟು ಜನ ಅವರಿಗೆ ಪ್ರೋತ್ಸಾಹ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಹಾಗೆ ಅವರು ಕೊನೆಯ ದಿನಗಳಲ್ಲಿ ಅವರು ಪೂರ್ಣ ಪ್ರಮಾಣದಲ್ಲಿ ಸಮಾಜಕ್ಕಾಗಿ ತಮ್ಮ ಜೀವನವನ್ನ ತೊಡಗಿಸಿಕೊಂಡು, ಹಾಗೆ ಭಾರತದ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಭಾರತಕ್ಕೆ ಒಂದು ಸಂವಿಧಾನದ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಸಂವಿಧಾನ ರಚನಾ ಸಮಿತಿಯನ್ನ ರಚಿಸ್ತಾರೆ ಬ್ರಿಟಿಷರು. ಹಾಗೆ ಭಾರತಕ್ಕೆ ಅವಶ್ಯಕವಾಗಿರುವಂತಹ ಸಂವಿಧಾನವನ್ನ ನಾವೇ ಸಂವಿಧಾನವನ್ನ ರಚಿಸ್ತೀವಿ ಅಂತೇಳಿ ಭಾರತೀಯರೆಲ್ಲರೂ ಸೇರಿಕೊಂಡು ಒಂದು ಸಂವಿಧಾನ ರಚನಾ ಸಮಿತಿಯನ್ನು ಮಾಡಿದಾಗ, ಒಂದು ಸಂವಿಧಾನ ರಚನಾ ಸಮಿತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಒಂದು ರೂಪರೇಷೆಯನ್ನ ರೂಪಿಸುವಂಥದ್ದು, ಭಾರತದ ಇಡೀ ಪ್ರಪಂಚದಲ್ಲೇ ಭವ್ಯವಾದ ಸಂವಿಧಾನ ನಮ್ಮ ಭಾರತದ ಸಂವಿಧಾನ. ರಾಷ್ಟ್ರೀಯ ಲಾಂಛನಗಳು, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು ಸೇರಿದಂತೆ 470 ವಿಧಿಗಳು, 25 ಭಾಗಗಳು, 12 ಅನುಸೂಚಿಗಳನ್ನು ಒಳಗೊಂಡ ಒಂದು ಬೃಹತ್ ಸಂವಿಧಾನವನ್ನ ರಚಿಸುವಲ್ಲಿ ಒಂದು ಸಕ್ರಿಯವಾಗಿ ಭಾಗವಹಿಸಿ ಭವ್ಯ ಭಾರತಕ್ಕೆ ಒಂದು ಅಮೂಲ್ಯವಾದ ಕೊಡುಗೆಯನ್ನ ನೀಡಿದ್ದಾರೆ. ನಾವೆಲ್ಲ ಭಾರತೀಯರು ಒಂದು ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಆಶಯದಂತೆ ಸಮಾನತೆಯ ಜೀವನವನ್ನ ಇಂದು ನಡೆಸ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದೆ. ಮೂಲಭೂತ ಹಕ್ಕುಗಳು ಸೇರಿದಂತೆ ರಾಜ್ಯ ನಿರ್ದೇಶಕ ತತ್ವಗಳು ಒಂದನ್ನು ಹೊಂದಿರುವಂತಹ ಒಂದು ಬೃಹತ್ ಲಿಖಿತ ಸಂವಿಧಾನ ನಮ್ಮ ಸಂವಿಧಾನ ಆಗಿದೆ. ಸಂಸದೀಯ ಸರ್ಕಾರವನ್ನ ಒಳಗೊಂಡಂತೆ, ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಒಳಗೊಂಡಂತೆ, ಮತದಾನದ ಹಕ್ಕನ್ನು ಒಳಗೊಂಡಂತೆ ಒಂದು ವಿಶೇಷವಾದ ಸಂವಿಧಾನ ನಮ್ಮ ಭಾರತದ ಸಂವಿಧಾನವಾಗಿದೆ. ಇಷ್ಟು ಅಪಾರ ಸಂಖ್ಯೆಯ ಜನಸಂಖ್ಯೆಯನ್ನು ಒಳಗೊಂಡಿರುವಂತಹ ಭಾರತದ ಪ್ರಜೆಗಳು ನಾವೆಲ್ಲರೂ ಸಹ ಒಂದು ಸಂವಿಧಾನದಲ್ಲಿ ಶಾಂತಿಯುತವಾಗಿ ಜೀವನ ಸಾಗಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಆದರ್ಶವಾಗಿರುವಂತಹ ಸಂವಿಧಾನ ಮುಖ್ಯ ಕಾರಣವಾಗುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ರಾಜಕೀಯವಾಗಿ, ನ್ಯಾಯವಾದಿಯಾಗಿ, ಪತ್ರಕರ್ತರಾಗಿ, ಹಾಗೆ ತತ್ವಜ್ಞಾನಿಯಾಗಿ, ಆರ್ಥಿಕ ತಜ್ಞರಾಗಿ ಬಹಳಷ್ಟು ಕೊಡುಗೆಗಳನ್ನ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ಒಂದು ಶಿಕ್ಷಣದ ಮಹತ್ವವನ್ನ, ಶಿಕ್ಷಣ ಪಡೆಯುವ ಮೂಲಕ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು, ಹಾಗೂ ಶಿಕ್ಷಣವನ್ನ ಪಡೆಯುವ ಮೂಲಕ ಬದುಕನ್ನ ಉಜ್ವಲಗೊಳಿಸಬಹುದು, ಹಾಗೂ ಸಮಾನತೆಯನ್ನ ಸಾರುವ ನಿಟ್ಟಿನಲ್ಲಿ ಶಿಕ್ಷಣದ ಮಹತ್ವವನ್ನ ಇಡೀ ವಿಶ್ವಕ್ಕೆ ಸಾರಿದಂತ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿದ್ದಾರೆ. ಹಾಗೆ ಅವರು ತಮ್ಮ ಪ್ರೀತಿಯ ಮಗನನ್ನ, 2 ಗಂಡು ಮಕ್ಕಳು, 1 ಹೆಣ್ಣು ಮಗುವನ್ನ ಕಳೆದುಕೊಳ್ಳುತ್ತಾರೆ. ಹಾಗೆ ಪ್ರೀತಿಯ ಮಗ ರಾಜರತ್ನನು ಸಹ ಅನಾರೋಗ್ಯ ಸಮಸ್ಯೆಯಿಂದ ಮರಣವಂತಾನೆ. ಅವಾಗ ಅವರಿಗೆ ತುಂಬಾ ಬೇಜಾರಾಗುತ್ತೆ. ಆದ್ರೂ ಸಹ ಅವರು ತಮ್ಮ ವೈಯಕ್ತಿಕ ಜೀವನವನ್ನ ಸಾರ್ವಜನಿಕ ಜೀವನದಲ್ಲಿ ತರೋದಿಲ್ಲ. ಹಾಗೆ ಅದೇ ಬೇಜಾರದಲ್ಲಿ ತಮ್ಮ ಹೋರಾಟದಿಂದ ವಿಮುಖ ಆಗೋದಿಲ್ಲ. ಅವರು ಹೋರಾಟವನ್ನ ಮಾಡ್ತಾರೆ. ದಿನಪತ್ರಿಕೆಗಳಲ್ಲಿ ತಮ್ಮ ಲೇಖನಗಳನ್ನ ಬರೆದು ಸ್ವಾತಂತ್ರ್ಯಕ್ಕಾಗಿ, ಸ್ವಾತಂತ್ರ್ಯ ಜಾಗೃತಿಯನ್ನ ಮಾಡುವುದು, ಆಗ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಲೇಖನಗಳನ್ನ ಬರೆದು ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವ ಕಾರ್ಯವನ್ನ ಮಾಡ್ತಾರೆ. ಹಾಗೆ ಶ್ರೀ ಕಾಲಾರಾಮ್ ದೇವಾಲಯದಲ್ಲಿ ಪ್ರವೇಶಕ್ಕಾಗಿ ಮಾಡಿದಂತ ಹೋರಾಟದ ಒಂದು ಭಾಗವಹಿಸಿ ಅದರಲ್ಲಿ ಯಶಸ್ವಿ ಆಗುವಂತೆ ಮಾಡ್ತಾರೆ. ಹಾಗೆ ಜನರಿಗೆ
ಆ ದೇವಸ್ಥಾನದಲ್ಲಿ ಪ್ರವೇಶವನ್ನ ಮಾಡುವಂಥದ್ದು ಜನರಲ್ಲಿ ತುಂಬಾ ಖುಷಿ ಆಗುತ್ತೆ. ಇಷ್ಟು ವರ್ಷಗಳಲ್ಲಿ ದೇವಸ್ಥಾನದ ಒಳಗಡೆ ಪ್ರವೇಶ ಇರೋದಿಲ್ಲ, ಅಂಥದ್ದು ಪ್ರವೇಶವನ್ನ ಪಡಿತಾರೆ. ಇನ್ನು ಕುಡಿಯುವ ನೀರು, ಬಾವಿಗಳಲ್ಲಿ ಮುಕ್ತ ಅವಕಾಶವನ್ನ ಕೊಡಿಸುವ ನಿಟ್ಟಿನಲ್ಲಿಯೂ ಸಹ ಹೋರಾಟವನ್ನ ಮಾಡ್ತಾರೆ. ಹಾಗೆ ಸ್ವದೇಶದಲ್ಲಿ, ವಿದೇಶಗಳಲ್ಲಿ ಅಧ್ಯಯನ ಮಾಡಿ ಬಂದು ಸ್ವದೇಶದಲ್ಲಿ ಸಹ ನ್ಯಾಯವಾದಿಯಾಗಿ ಕಾರ್ಯವನ್ನ ಮಾಡ್ತಾರೆ. ಮಾಡಿ ಬಹಳಷ್ಟು ಜನರಿಗೆ ನ್ಯಾಯವನ್ನ ತೊಡಗಿಸಿಕೊಡುವಂತಹದ್ದು, ಹಾಗೆ ದೌರ್ಜನ್ಯಕ್ಕೊಳಗಾಗಿರುವಂತ ಜನರಿಗೆ ನ್ಯಾಯವನ್ನ ಒದಗಿಸಿಕೊಡುವಂತದ್ರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡ್ತಾರೆ. ನಂತರ ಸ್ವಾತಂತ್ರ್ಯ ಭಾರತದ ಸಂವಿಧಾನದ ರಚನೆಯಲ್ಲಿ ಭಾಗವಹಿಸಿ ಸಂವಿಧಾನ ಶಿಲ್ಪಿಯಾಗಿ ಒಂದು ಭವ್ಯ ಸಂವಿಧಾನವನ್ನ ರೂಪಿಸುವಂತ ಕೆಲಸವನ್ನ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರ ಹತ್ಯೆಯ ನಂತರ ಅವರು ತುಂಬಾ ಬೇಜಾರಾಗಿ ತಮ್ಮ ಜೀವನವನ್ನ ಸಾಗಿಸ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿಕೊಂಡಿರುವಂತಹ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಅವರಲ್ಲಿ ತುಂಬಾ ಬೇಸರವನ್ನ ತರಿಸುತ್ತೆ. ಮುಂದೆ ಅಂಬೇಡ್ಕರ್ ಅವರು ತಮ್ಮ 56ನೇ ವಯಸ್ಸಿನಲ್ಲಿ ಏಪ್ರಿಲ್ 15, 1948ರಂದು ಡಾಕ್ಟರ್ ಶಾರದಾ ಅವರನ್ನ ನವದೆಹಲಿಯಲ್ಲಿ ತಮ್ಮ ನಿವಾಸದಲ್ಲಿ ಮದುವೆ ಆಗ್ತಾರೆ. ಆ ಮದುವೆಯನ್ನ ಕಾಲದಲ್ಲಿ ಪ್ರತಿಷ್ಠಿತ ಮಹಾನ್ ವ್ಯಕ್ತಿಗಳು ಹಾಜರಿದ್ದು ಶುಭ ಕೋರುತ್ತಾರೆ. ಈ ಮದುವೆ ಬಗ್ಗೆ ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಬರೆಯುತ್ತಾ, ರಾಜವಂಶದ ವ್ಯಕ್ತಿಗೂ ಒಬ್ಬ ಸಾಮಾನ್ಯ ವ್ಯಕ್ತಿಯ ನಡುವೆ ಮದುವೆಗಿಂತಲೂ ಈ ಮದುವೆ ಮಹತ್ವಪೂರ್ಣದಾಗಿದೆ ಅಂತೇಳಿ ಪತ್ರಿಕೆ ಮದುವೆ ಬಗ್ಗೆ ಕುರಿತಾಗಿ ಬರೀತಾರೆ. ಹಾಗೆ ಭಾರತ ಸಂವಿಧಾನ ಒಂದು ಬಗ್ಗೆ ಒಂದು ವಿಶೇಷವಾದ ಕಾಳಜಿಯನ್ನು ಹೊಂದಿದ್ದು, ಸಂವಿಧಾನ ಜಾರಿಗೆ ಬರ್ಬೇಕು ಅನ್ನೋಂಥ ಆಶೆ ಇರುತ್ತೆ. ಹಾಗೆ ಒಂದು ಸಂವಿಧಾನದ ಜಾರಿಗೆ ಬರುತ್ತೆ. ನಂತರ ಅವರು ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾರೆ. ಬೌದ್ಧ ಧರ್ಮವನ್ನ ಸ್ವೀಕರಿಸಿ ಅಪಾರ ಸಂಖ್ಯೆಯ ಅಭಿಮಾನ ಬಳಗದೊಂದಿಗೆ, ಜನರೊಂದಿಗೆ ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾರೆ. ಇನ್ನು ಅವರು ಅನಾರೋಗ್ಯ ಕಾರಣದಿಂದಾಗಿ ಡಿಸೆಂಬರ್ 6, 1956ರಂದು ಅಂಬೇಡ್ಕರ್ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾರೆ. ಅಂತಹ ಕೊನೆಯ ದಿನಗಳಲ್ಲಿಯೂ ಸಹ ಅವರು ಸಮಾಜದ ಬಗ್ಗೆ, ಭಾರತದ ಪ್ರಗತಿಯ ಬಗ್ಗೆ ಚಿಂತಿಸ್ತಾ ಅವರು ತಮ್ಮ ಕೊನೆಯುಸಿರನ್ನು ಎಳಿತಾರೆ. ಇಂತಹ ಒಬ್ಬ ಮಹಾನ್ ನಾಯಕನ ಈ ಜೀವನ ಚರಿತ್ರೆಯನ್ನ ತುಂಬಾ ಅರ್ಥಪೂರ್ಣವಾಗಿ ಡಾಕ್ಟರ್ ಶೈಲಜಾ ಟಿ ಓಟ್ಕರ್ ಅವರು ಸುಂದರವಾಗಿ ನಿರೂಪಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಇಂತಹ ಕೃತಿಗಳನ್ನ ಮಕ್ಕಳಿಗೆ ಓದಲು ಕೊಟ್ಟು ಅವರಿಂದ ಓದಿಸಿದಾಗ ಮಕ್ಕಳಲ್ಲಿ ರಾಷ್ಟ್ರಾಭಿಮಾನ, ರಾಷ್ಟ್ರ ನಾಯಕರ ಅಭಿಮಾನ, ಹಾಗೂ ರಾಷ್ಟ್ರ ನಾಯಕರು ಭಾರತವನ್ನ ಕಟ್ಟುವಲ್ಲಿ ಅವರು ಎಷ್ಟು ತ್ಯಾಗವನ್ನ ಮಾಡಿದ್ದಾರೆ, ಎಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ, ಹಾಗೆ ಒಂದು ಹೋರಾಟದಲ್ಲಿ ಅವರು ಯಾವ ರೀತಿ ಭಾಗವಹಿಸಿದರು, ಶಿಕ್ಷಣದ ಬಗ್ಗೆ ಎಷ್ಟು ಮಹತ್ವ ಇದೆ ಅನ್ನುವಂಥ ಆಶಯವನ್ನ ಮಕ್ಕಳು ಅರಿತುಕೊಳ್ಳಲು ತುಂಬಾ ಸಹಾಯಕವಾಗುತ್ತೆ. ಹಾಗಾಗಿ ಎಲ್ಲರೂ ಸಹ ಇಂಥ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಹುಟ್ಟುಹಬ್ಬ, ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಉಡುಗೊರೆಯಾಗಿ ನೀಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಓದುವ ಅಭಿರುಚಿಯನ್ನು ಬೆಳೆಸುವಂತ ಕೆಲಸ ಆಗಬೇಕು. ಹಾಗೆ ನಾವು ಸ್ವಾತಂತ್ರ್ಯ ದಿನಾಚರಣೆಯಂದು ಸ್ವೀಟನ್ನು ತಿಂದು ಭಾಷಣವನ್ನು ಮಾಡಿ ಹೋಗುವುದಲ್ಲ, ಮಹಾನ್ ನಾಯಕರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡಬೇಕಂತ ಹೇಳ್ತಾ, ಇವತ್ತಿನ ದಿನ 147ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇವತ್ತಿನ ಕೃತಿ ಪರಿಚಯವನ್ನು ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.